ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಟಾಕಿ ಹಾವಳಿಗೆ ಹಲವರ ದೃಷ್ಟಿಗೆ ಕುತ್ತು. ಬಾಲಕರು, ಯುವಕರು ಹಾಗೂ ದಾರಿ ಹೋಕರಿಗೂ ಕಂಟಕ. ರಾಜಧಾನಿಯಲ್ಲಿ ಗಾಯಗೊಂಡವರ ಸಂಖ್ಯೆ ಎಷ್ಟು ಹಾಗಿದ್ರೆ? ಫ್ಲೈಓವರ್ ಮೇಲೂ ಪಟಾಕಿ ಸಿಡಿಸಿ ಪುಂಡರ ಹುಚ್ಚಾಟ. ಇದೆಲ್ಲ ನೋಡೋಣ ಪಟಾಕಿ ಬಿಟ್ಹಾಕಿ ನ್ಯೂಸ್ ಟಾಪ್ 9 ನಲ್ಲಿ. ಪಟಾಕಿ ಸಿಡಿಸುವಾಗ ಹಲವರ ಕಣ್ಣಿಗೆ ಗಾಯವಾಗಿದ್ದು, ಇಂತಹ ಪ್ರಕರಣ ಆದಾಗ ಏನು ಮಾಡೋಕೆ ಆಗಲ್ಲ. ಪಟಾಕಿ ಹೊಡೆಯುವಾಗ ಜನರು ಎಚ್ಚರಿಕೆ ವಹಿಸಬೇಕು ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಎಲ್ಲ ಇಂಥ ಪ್ರಕರಣಗಳಾದಾಗ ನಾವೇನು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇದು ಆದಾಗ ಅದರ ಬಗ್ಗೆ ಏನು ಚಿಕಿತ್ಸೆ ಕೊಡುವುದು ಮಾಡಬಹುದು. ಬಟ್ ಜನ ಅದು ತಿಳ್ಕೋಬೇಕಾಗ್ತದೆ ಮತ್ತು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಲಕ್ಷ ಲಕ್ಷ ವಾಹನಗಳು ಹೊರಸೂಸೋ ಹೊಗೆಯಿಂದ ಬೆಂಗಳೂರಿನ ಪರಿಸರ ಹದಗೆಟ್ಟಿದೆ. ಇದರ ನಡುವೆ ದೀಪಾವಳಿ ಪಟಾಕಿಯಿಂದ ಮತ್ತಷ್ಟು ಹದಗೆಟ್ಟಿದೆ. BWSSP ಕಾಡುಬಿಸನಹಳ್ಳಿಯಲ್ಲಿ AQI ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅರ್ಥಾತ್ ಗಾಳಿಯ ಗುಣಮಟ್ಟ 140 ಆಗಿದೆ. ಅಂದ್ರೆ ಇಲ್ಲೇ ಹೆಚ್ಚು ಮಾಲಿನ್ಯ ಆಗಿರೋದು ಕಂಡಿದೆ. ಮೆಜೆಸ್ಟಿಕ್ ಭಾಗದಲ್ಲಿ ವಾಯು ಗುಣಮಟ್ಟ 116 ಆಗಿದ್ರೆ BTM ಲೇಔಟ್ನಲ್ಲಿ 90 ಆಗಿದೆ. ಬಾಪೂಜಿ ನಗರದಲ್ಲಿ 88 ಇದ್ದು ಜಯನಗರದಲ್ಲಿ 80 AQI ದಾಖಲಾಗಿದೆ. ಇತರೆ ಏರಿಯಾಗಳಿಗೆ ಹೋಲಿಸಿದ್ರೆ ಹೆಬ್ಬಾಳ ಕಡಿಮೆ ವಾಯು ಮಾಲಿನ್ಯವಾಗಿದ್ದು ಇಲ್ಲಿ 79 AQI ದಾಖಲಾಗಿದೆ. ಬೆಂಗಳೂರು ಪೊಲೀಸರು ನಿನ್ನೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ರ ಜೊತೆಗೆ ದೀಪಾವಳಿ ಆಚರಿಸಿದ್ದಾರೆ. ಚಾಮರಾಜಪೇಟೆಯ CAR ಗ್ರೌಂಡ್ನಲ್ಲಿ ಪೊಲೀಸ್ ಕುಟುಂಬದವರಿಗೆ ಸಿಹಿ ಮತ್ತು ಪಟಾಕಿ ಹಂಚೋ ಮೂಲಕ ದೀಪಾವಳಿ ಆಚರಿಸಿದ್ರು. ಪೊಲೀಸ್ ಕುಟುಂಬದ ಮಕ್ಕಳಿಗೆ ಪಟಾಕಿ ಸ್ವೀಟ್ ಬಾಕ್ಸ್ ಹಂಚುವ ಮೂಲಕ ಸಂಭ್ರಮಿಸಿದ್ರು. ಪರಿಸರ ಪ್ರೇಮಿಗಳ ಬಳಗದವರು ದೀಪಾವಳಿ ಹಬ್ಬವನ್ನ ವಿಭಿನ್ನವಾಗಿ ಆಚರಿಸಿದ್ರು. ಕೋಲಾರದಲ್ಲಿ ಉಚಿತವಾಗಿ ಸಸಿಗಳನ್ನ ವಿತರಿಸಿ ವಿಶಿಷ್ಟವಾಗಿ ಆಚರಿಸಿದ್ದು, ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಉಚಿತವಾಗಿ ಗಿಡಗಳನ್ನ ವಿತರಿಸಿದ್ರು. ಪರಿಸರ ಪ್ರೇಮಿಗಳ ಬಳಗದಿಂದ ಪಟಾಕಿ ಬಿಟ್ಟಾಕಿ ಪರಿಸರ ಉಳಿಸಿ ಅಭಿಯಾನವನ್ನ ಮಾಡಲಾಯಿತು.